ಹಾಯ್ ಗೈಸ್, ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನಾವು ಒಂದು ವೆರಿ ಸ್ಪೆಷಲ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಏನಂದ್ರೆ, ನೀವು ನಮ್ಮ ಬ್ಲೈಂಡ್ ಫೋಲ್ಡ್ ಮಸಾಲಾ ಟೇಸ್ಟಿಂಗ್ ಚಾಲೆಂಜ್ ನೋಡಿದ್ರಿ, ಮತ್ತೆ ಬ್ಲೈಂಡ್ ಫೋಲ್ಡ್ ಮೇಕಪ್ ಚಾಲೆಂಜ್ ನೋಡಿದ್ರಿ. ಇವತ್ತು ಏನಪ್ಪಾ ಅಂದ್ರೆ, ನಮ್ಮ ಅಮ್ಮಗೆ ಕಣ್ಮೇಲೆ ಪಟ್ಟಿ ಕಟ್ ಜಾಸ್ತಿ ಆಯ್ತು. ನಮ್ಮಮ್ಮ ನಮಗೆ ಕಟ್ಟಿದ್ದು, ನಾನು ಕಟ್ಕೊಂಡೆ 2 ಸರಿ. ಅಕ್ಕ ಈ ಸರಿ ಮಮ್ಮಿಗೆ ಕಟ್ತಿದೀವಿ ನಾವು ಪಟ್ಟಿ. ಅದಾದ್ಮೇಲೆ ನಾವು ಕೆಲವೊಂದಿಷ್ಟು ಬಟ್ಟೆಗಳು ಇಡ್ತೀವಿ, ಅವ್ರು ಬ್ಲೈಂಡ್ ಫೋಲ್ಡ್ ಆಗಿ ನಾವು ಇಟ್ಟಿರೋಂಥ ಬಟ್ಟೆಯಲ್ಲಿ ಯಾವ್ದಾದ್ರು ಸ್ವಲ್ಪ ಸೆಲೆಕ್ಷನ್ ಮಾಡ್ತಾರೆ. ಅವನ್ನ ಹಾಕೊಂಡ್ಬಿಟ್ಟು ನಾವು ಅದಿದ್ದು ಸ್ಟೈಲಿಂಗ್ ಹೆಂಗ್ ಮಾಡ್ಬೇಕಂದ್ರೆ, ನಾನು ಅಕ್ಕ ಒಳ್ಳೆ ರ್ಯಾಂಪ್ ಇದು ರನ್ ಅವೇ ವಾಕ್ ಮಾಡ್ತಿದೀವಿ ಅನ್ನೋ ಆ ಲೆವೆಲಿಗೆ ನಾವು ರೆಡಿ ಆಗ್ಬೇಕು ಆ ಡ್ರೆಸ್ ಹಾಕೊಂಡ್ಬಿಟ್ಟು. ಅಂಡ್ ಅದ್ರ ಮೇಲೆ ಸ್ಟೈಲಿಂಗ್ ಮೇಲೆ ನಮ್ಮಮ್ಮ ಇದಾರಲ್ಲ, ಅವ್ರು ಮಾರ್ಕ್ಸ್ ಕೊಡ್ತಾರೆ. ಯಾರು ಚೆನ್ನಾಗಿ ಔಟ್ಫಿಟ್ ಅವ್ರಿಗೆ ಕೊಟ್ಟಿರೋ ಔಟ್ಫಿಟ್ ಚೆನ್ನಾಗಿ ಸ್ಟೈಲ್ ಮಾಡಿದ್ರು ಅಂತ. ಸೊ ಹೇಗೆ ಹೋಗುತ್ತೆ ಇದು ಒಂದು ಫನಿ ಇದು ಥಿಂಗು, ಅದನ್ನ ನೀವೇ ಹೋಗಿ ನೋಡ್ಕೊಂಡ್ ಬನ್ನಿ. ಮಾಡೋಣ. ಹಾ, ಸೊ ಬೇಸಿಕ್ಲಿ ಎಷ್ಟಾದಷ್ಟು ಫಂಕಿ ಆಗ್ಬೇಕು ಔಟ್ಫಿಟ್. ಇದು ತಗೊಳ್ಳೋಣ. ಚೆನ್ನಾಗಿ ಬರುತ್ತಾ? ಫಂಕಿ ಇರುತ್ತಲ್ವಾ? ಇದು ಒಂದ್ ಚೆನ್ನಾಗಿದೆ. ಮತ್ತೆ ಫಂಕಿ ಈ ತರ ಯಾವ್ದಾದ್ರು ಟಾಪ್ ತಗೊಳ್ಳೋಣ. ಯಾವ್ದು? ಗೋಲ್ಡನ್ ಟಾಪ್ ತಗೊಳ್ಳೋಣ ಒಂದು. ಅದು ಇಬ್ರಿಗೂ ಫಿಟ್ ಆಗಂಗ್ ತಗೋ. ಆಗುತ್ತೆ, ನಿಂಗೂ ಆಗುತ್ತದು. ಸರಿ ನೋಡು. ಗೋಲ್ಡನ್ ಟಾಪ್ ಬೇಡ, ಅದ್ರ ಮೇಲೆ ಬ್ಲೂ ಇದೆಲ್ಲ ಅದು ತಗೋ. ಬ್ಲೂನ ಇದು ಸಿಕ್ವಿನ್, ಇದಿಬ್ರಿಗೂ ಆಗುತ್ತೆ ಕಾಮನ್. ಯಾವ್ದು? ಸಿಕ್ವಿನ್ ಟಾಪ್. ಅದು ಸಿಕ್ವಿನ್ ಬ್ಲೂ ಇದೆಲ್ಲ ಅದು ತಗೋ. ಇದು ತಗೋ. ಇದು ತಗೊಳ್ಳೋ ನಿಮಿಷ ನಾನು ಮಾಡು, ನಾನು ನೋಡ್ತೀನಿ. ನೀನ್ ನನಗೆ ತೋರಿಸ್ತಾ ಹೋಗು, ನಾನು ತಗೊಂತೀನಿ. ಇದು ಒಂದು ಸಿಕ್ವಿನ್ ಟಾಪ್ ನಾವು ತಗೊಂತಿದೀವಿ. ಅಲ್ಲ, ಇದ್ರ ಜೊತೆ ಈಗ ಒಂದ್ ಕೆಲ್ಸ ಟೈ ಕಲರ್ಸ್ ಇರ್ತಾವಲ್ಲ ಹಂಗೆ. ಅಲ್ಲ, ಈ ನೈಟ್ ಸೂಟಿನ ಬರೀ ಪ್ಯಾಂಟ್ ಇಡೋಣ. ಬೇಡ ಬೇಡ ಬೇಡ. ಅಲ್ಲ, ನೈಟ್ ಸೂಟ್ ಪ್ಯಾಂಟ್ ಜೊತೆ ಟಾಪ್ ಅಂತಂದ್ರೆ ಚೆನ್ನಾಗಿರುತ್ತೆ. ಇನ್ನ ಫಂಕಿ ಅಂದ್ರೆ ಏನ್ ತಗೊಬೋದು? ಯಾವ್ದಾದ್ರು ಒಂದು ದುಪಟ್ಟ ಇಟ್ಬಿಡೋಣ. ದುಪಟ್ಟ ಇಡು, ಅದೇ ಒಂದ್ ಇಡು. ಅದೇ ನೀನ್ ಯಾಕೆ ಇಲ್ಲ, ಇನ್ನ ಮೇಲೆ ಗ್ರೀನಿಶ್ ಇದೆಲ್ಲ, ಅದಿಲ್ಲ. ಇದು ಒಂದು ದುಪಟ್ಟ. ಇದನ್ನೆಲ್ಲ ಒಳ್ಳೆ ಚೆನ್ನಾಗಿ ಸ್ಟೈಲ್ ಮಾಡ್ಬೇಕು. ಇದೆಲ್ಲ ಫಂಕಿ ಔಟ್ಫಿಟ್ ತಗೊಂತಿದೀವಿ ನಾವು, ಸೊ ದಟ್ ಆಮೇಲೆ ಸ್ಟೈಲಿಂಗ್ ಚೆನ್ನಾಗಿ. ಡಂಗ್ರಿ ತಗೊಳ್ಳೋಣ. ಜೀನ್ಸ್ ತರ ಅನ್ಸುತ್ತೆ ಅವರಿಗೆ. ಜೀನ್ಸ್ ತರ ಇದು ಕೊಡ್ಬೇಡ, ಇದು ಕೊಡು. ಪರ್ಪಲ್ ಪ್ಯಾಂಟ್. ಇದು ಪರ್ಪಲ್, ಅದ್ರ ಪ್ಯಾಂಟ್ ಅಷ್ಟೇ ಕೊಡು. ಪ್ಯಾಂಟ್ ಅಷ್ಟೇ ಕೊಳ್ಳೋದು. ಇದು ಆಕ್ಚುಲಿ ಕೋಡ್ ಸೆಟ್, ಒಂಥರ ಟಾಪ್ ಬ್ಲೇಸರ್ ಪ್ಯಾಂಟು, ಬಟ್ ನಾವು ಪ್ಯಾಂಟ್ ಅಷ್ಟೇ ತೆಕ್ಕೊಂತಿದೀವಿ. ಇದ್ರದ್ದು ಮಟೀರಿಯಲ್ ಮುಟ್ಟಿದ್ರೆ ಗೊತ್ತಾಗ್ಬಾರ್ದು ಅಂತ ಅಷ್ಟೇ. ಕನ್ಫ್ಯೂಷನ್ ಆಗ್ಬೇಕು ಸ್ವಲ್ಪ ಅಂತ. ಇಲ್ಲಿಂದ ಸಿಂಗಲ್ ಪೀಸ್ ಕೊಳ್ತಾಳ. ಯಾವ್ದು ಟಾಪ್ ತಗೋ. ಬರೀ ನಾವು ಬಾಟಮ್ ತಗೊಂಡಿವಿ, ಒಂದು ದುಪಟ್ಟ ತಗೊಂಡ್ವಿ. ಅಲ್ಲ, ಟಾಪ್ 2 ತಗೊಂಡಿರೋದು ನಾವು. ಇದು ಒಂದು ತಗೋ. ಇದು ಇಲ್ಲ, ಇದು ಪರ್ಪಲ್ ಇದೆ ಅಲ್ಲ. ಬೇಡ, ಕ್ಲೀನ್ ಇದೆ ಅವು. ಅದು ನೀಟಾಗಿ ಒಂದಕ್ಕೊಂದು ಒಂದು ಬಿಡುತ್ತದು. ಅದು ಬಿಟ್ಟು ಸ್ವಲ್ಪ ಎಡವಟ್ ಕಾಣ್ಬೇಕಂದ್ರೆ ಇತ್ತಾಗಲ್ಲ ಅದು. ಇದು ಅದಾಗದ. ಬೇಡ 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 ಅದು. ಹೌದಾ? ಬೇಡ. ಏನ್ ಮಾಡೋಣ? ಇಲ್ಲಿ ನೀವು ಇದಾವ್ ನೋಡಿ, ಈ ತರ ಓವರ್ ಕೋಟ್ಗಳು ಇದಾವ್ ನೋಡಿ. ಯಾವ್ದಾದ್ರು ಒಂದು ಅದು ತಗೊಂಡ್ಬಿಡು. ಲಾಸ್ಟ್ ಆಕ್ಚುಲಿ ಗೈಸ್, ಎಥನಿಕ್ ಮೇಲೆ ಹಾಕೊಳ್ಳೋ ಓವರ್ ಕೋಟ್ ಅದು. ಏನೋ ಔಟ್ಫಿಟ್ ಎಡವಟ್ ಆಯ್ತಂದ್ರೆ ಫನಿ ಆಗುತ್ತೆ. ನೋಡಿ ಗೈಸ್, ದಿಸ್ ಇಸ್ ಆಲ್ ವೆರಿ ಫಂಕಿ. ಓಕೆ, ಇದು ಎಲಿಗೆನ್ಸ್ ಜೊತೆ ಪೇರ್ ಮಾಡಿದ್ರೆ ಆಲ್ ದೀಸ್ ವಿಲ್ ಲುಕ್ ಗುಡ್. ಎದ್ರ ಜೊತೆ ಹಾಕನ್ಬೇಕು, ಅದ್ರ ಜೊತೆ ಹಾಕಂದ್ರೆ ಚಂದ ಕಾಣ್ತದೆ. ಈಗ ನಾವ್ ಒಂದಕ್ಕೊಂದು ಒಂದದಿಲ್ಲ ಅಂತವೆಲ್ಲ ಹಾಕಂದ್ರೆ ಎಡವಟ್ ಕಾಣುತ್ತೆ. ಅದಕ್ಕೆ ನಾನ್ ಡ್ರೆಸ್ ನಾನು ತರ್ತೀನಿ. ಗೈಸ್, ನಾವು ಈ ಚಾಲೆಂಜ್ ಮೇನ್ಲಿ ಯಾಕೆ ಮಾಡ್ತಿದೀವಿ ಅಂದ್ರೆ, ನಾವಿಬ್ರು ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದ್ದೀವಿ. ಫ್ಯಾಷನ್ ಎಲ್ಲ ಫಾಲೋ ಮಾಡ್ತೀವಲ್ವಾ. ಸೊ ಅದು ಒಂಥರ ಬೇಡ ಅಂದ್ರೂ ನಮಗೆ ಎದ್ರ ಜೊತೆ ಏನ್ ಪೇರ್ ಮಾಡ್ತಾ ಚೆನ್ನಾಗಿರುತ್ತೆ ಅಂತ ಗೊತ್ತು. ಬಟ್ ಬ್ಲೈಂಡ್ ಫೋಲ್ಡ್ ಆದ್ರೆ ನಮ್ಮ ಮಮ್ಮಿ ಟೆಕ್ಸ್ಚರ್ನು ಗೊತ್ತಾಗಲ್ಲ, ಕ್ಲಾತ್ ಇಂದು ಪ್ಯಾಟರ್ನ್ ಗೊತ್ತಾಗಲ್ಲ, ಏನಾಗ ಗೊತ್ತಾಗಲ್ಲ. ಸೊ ಜಸ್ಟ್ ಅವ್ರು ಮುಟ್ಟಿ ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ಕ್ಲಾತ್ ಎತ್ತಿ ಕೊಡ್ತಾರೆ 2, ಅದನ್ನ ನಾವು ಪೇರ್ ಮಾಡ್ಬೇಕು. ನಾವು ಟಾಪ್ಸ್ ನ ಸಪರೇಟ್ ಆಗಿರ್ತೀವಿ, ಬಾಟಮ್ಸ್ ನ ಸಪರೇಟ್ ಆಗಿರ್ತೀವಿ. ಇಲ್ಲ, ಎಲ್ಲ ಮಿಕ್ಸ್ ಮಾಡಿಡೋದು. ಅದೇ ಈಗ 2 ಶರ್ಟ್ ಬಂತ ಅನ್ಕೊಳ್ರಿ, ನೀವು ಆ ಶರ್ಟ್ ಅನ್ನೇ ಹೆಂಗ್ ಪ್ಯಾಂಟ್ ಮಾಡ್ಕೊಂತೀರ ಅದ್ ನಿಮ್ ಮೇಲೆ.
ಇದು ಸ್ವಲ್ಪ ಜಾಸ್ತಿನೇ ಫನಿ ಆಗುತ್ತೆ. ಅದಕ್ಕೆ ನಾನು ಬಾಟಮ್ಸ್ ಕಡಿಮೆ ಇಡ್ತಾ ಇದ್ದೀನಿ. ಬಾಟಮ್ ಯಾರಿಗ್ ಬಾಟಮ್ ಸಿಗುತ್ತೆ ಲಕ್ಕಿ. ನಿಮಗ್ ಬಾಟಮ್ ಸಿಕ್ಕಿಲ್ಲ ಅಂದ್ರೆ ಏನ್ ಟಾಪ್ ಸಿಕ್ಕಿರುತ್ತೆ ಅದನ್ನೇ ಪ್ಯಾಂಟ್ ಮಾಡ್ಬೇಕು. ಏನ್ ಸಿಕ್ಕತ್ತೆ ನಿಮಗ್ ಬರೀ ಒಂದ್ ದುಪಟ್ಟ ಟಾಪ್ ಸಿಕ್ತಂದ್ರೆ ಆ ದುಪಟ್ಟನ್ನೇ ಸ್ಕರ್ಟ್ ಮಾಡ್ಬೇಕು ನೀವು. ಸ್ವಲ್ಪ ಕಷ್ಟ ಆಯ್ತು ಗೈಸ್, ಇದು ಸ್ವಲ್ಪ ಕಷ್ಟ ಆಯ್ತು. ಅದಕ್ಕೆ ಅದೇ ಫನ್ ಮತ್ತೆ ಇವಾಗ ಅದನ್ನೇ ಎಲ್ಲ ಇಲ್ಲಿ ಏನೇನ್ ತೆಗಿತೀಯಾ ಗೈಸ್? ನಮ್ಮ ಹತ್ರ ಸ್ವಲ್ಪ ಒನ್ ಪೀಸಸ್ ಇದಾವೆ, ಲೈಕ್ ಒನ್ ಪೀಸ್ ಡ್ರೆಸ್ಸಸ್. ಅದ್ರಲ್ಲಿ ಏನೋ ಸ್ವಲ್ಪ ಫಂಕಿ ತೆಗಿಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ನೋಡೋಣ ಏನ್ ತೆಗಿತೀಯಾ? ಅದೇ ನೋಡ್ಕೊಂತಾ ಇದೀನಿ. ಇದ್ರಲ್ಲಿ ಏನು ಸಿಗ್ಲಿಲ್ವಾ? ಒಂದ್ ನಿಮಿಷ ಗೈಸ್, ನಾವು ಪೇರ್ ಇಂದ ಇದು ಒಂದು ಸ್ಕರ್ಟ್ ತೆಗ್ದೀವಿ. ಅದ್ರಲ್ಲಿ ಟಾಪು ಇದೆ, ಟಾಪ್ ತೆಗೆದ್ಬಿಡೋಣ. ಇಲ್ಲ ಟಾಪ್ ತೆಗ್ದಿದ್ದೀನಿ. ಟಾಪು ಪ್ಯಾಂಟ್. ಇದು ಒಂದು ಬ್ಲೌಸ್ ತೆಕ್ಕೊಂಡ್ವಿ, ಸ್ಯಾರಿ ಎಲ್ಲ ಹಾಕೊಳ್ಳೋದಿಲ್ಲ. ಆಮೇಲೆ ಇದು ಒಂದು ಡ್ರೆಸ್. ಓಕೆ, ಸೊ ಇಷ್ಟು ತೆಗ್ದಿದ್ದೀವಿ. ಸೊ ನೋಡಿ ಎಲ್ಲಾನು ಲೈಕ್ ಬೇರೆ ಬೇರೆನೆ ಇದೆ. ಅಂಡ್ ಇದು ಒಂದು ಸ್ಕರ್ಟ್ ತೆಗ್ದಿದ್ದೀವಿ. ಸೊ ಎಲ್ಲಾನು ಇದು ಮ್ಯಾಚೇ ಇಲ್ಲ ಒಂದಕ್ಕೆ ಒಂದು. ಇದು ಒಂದು ಇಟ್ಬಿಡೋಣ. ಈಗ ಒಂದು ಅದನ್ನು ಬ್ಲೌಸ್ ಇವಾಗಿರುತ್ತೆ. ಏನು ಯಾವ್ದಕ್ಕೂ ಮ್ಯಾಚೇ ಇಲ್ಲ. ಅದ್ ಹೆಂಗ್ ಪೇರ್ ಮಾಡ್ತೀವಿ ನಿಜ ಗೊತ್ತಿಲ್ಲ, ದೇವ್ರಿಗೆ ಗೊತ್ತದು ಏನೇನ್ ಎತ್ಕೊಂತಾರೋ ಏನು. ಫಸ್ಟ್ ಗೇಮಿನ ರೂಲ್ ಹೇಳಿ, ಫಸ್ಟ್ ಯಾರು ಟ್ರೈ ಮಾಡ್ಬೇಕು? ಗೇಮ್ ಮಮ್ಮಿ ಇವಾಗ ಅವ್ರಿಗೆ ಕಟ್ಬಿಟ್ಟು ಒಳಗ್ ಕರ್ಕೊಂಡ್ ಬರ್ತೀವಿ. ಅವ್ರ ಕಣ್ ಮುಚ್ಕೊಂತಾರೆ. ಇದು 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 ಡಿಗೆ, ಇದು ನಿಶಾಗ್. ಆಮೇಲೆ ಅವ್ರಿಗೆ ನಾವ್ ತೋರ್ಸಲ್ಲ ಅವ್ರು ಏನ್ ಪಿಕ್ ಮಾಡಿದಾರೆ ಅಂತ. ಅವ್ರ ನಂಗೆ ಆಚೆ ಕಳಿಸ್ಬಿಡ್ತೀವಿ. ಅವ್ರ ಆಚೆ ಹೋಗ್ಲಿ, ನಾವ್ ಡೈರೆಕ್ಟ್ ಆಗಿ ರೆಡಿ ಆಗಿ ನಮ್ ಔಟ್ಫಿಟ್ ತೋರಿಸ್ತೀವಿ ಅವರಿಗೆ. ಅವರಿಗೂ ಸರ್ಪ್ರೈಸ್ ಅದು, ಅವ್ರಿಗೆ ಗೊತ್ತಿರಲ್ಲ ಅವ್ರು ಏನೇನ್ ಔಟ್ಫಿಟ್ ನೋಡಿ. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಫನಿ. ಫಂಗಿ ಇದಾವೆ ಎಲ್ಲ, ಏನ್ ಬರುತ್ತೆ ಅಂತ ಗೊತ್ತಿಲ್ಲ. ಅಮ್ಮಗ್ ಹೋಗಿ ಕಟ್ಸಿ ಅದನ್ನ ಕರ್ಕೊಂಡ್ ಬರ್ತೀನಿ, ಕಾಯ್ತಾ ಇರಿ. ಗೈಸ್, ಮಮ್ಮಿ ಬ್ಲೈಂಡ್ ಫೋಲ್ಡ್ ಆಗ್ತಾ ಇದಾರೆ ನೋಡಿ, ಕಟ್ಕೊಂತಾ ಇದಾರೆ. ಕಟ್ಟೋರ್ಗು ಇರ್ಬಲ್ಲ, ಕಟ್ಕೊಂತಾ ಇದಾರೆ. ಕಟ್ಕೊಂಡ್ರ ನಾಟ್ ಬಿದ್ಬಿಡುತ್ತೆ, ಇನ್ನೊಂದು ನಾಟ್ ಆಗ್ತಾ ಇದೆ. ಇದೆಷ್ಟು? ಬ್ಲೈಂಡ್ ಫೋಲ್ಡ್ ಟೆಸ್ಟ್. ಏನು? ಓಕೆ, ಏನಿಲ್ಲ. ಬೀಳ್ಸಲ್ಲ, ಆರಾಮಾಗಿ ಕರ್ಕೊಂಡು ಆರಾಮಾಗಿ ಸ್ಲಿಪ್ಪರ್ ಇಲ್ಲಿ ಓಡಿಸ್ಕೊಂಬೇಡಿ, ಆರಾಮಾಗಿ ಬನ್ನಿ. ಅಂದೆ ಮಾ ಬಾಪನವ್ರು ತಿರತೆ ಕರ್ಕೊಂಡ್ ಹೋಗ್ತಾರಲ್ಲ, ಸದ್ಯಕ್ ನಾನು ಅದೇ ಆಗಿದ್ದೀನಿ. ಇಲ್ಲ ಮಮ್ಮ ಕೇಳಿ, ನೀವ್ ಇಲ್ಲಿಂದ ಇಲ್ಲಿವರ್ಗ್ ಬಟ್ಟೆ ಇದಾವೆ ಸರಿನಾ? ಎಷ್ಟೊಂದ್ ಇದಾವೆ, ಯಾವ್ದಾದ್ರು 3 ಎತ್ತಿ, ಆಮೇಲೆ ಅಕ್ಕಂದು ಅಂತ ಫಸ್ಟ್ ಕೊಡ್ರಿ. 3 ಎತ್ರಿ. ಎಷ್ಟು ಫಸ್ಟ್ ಅವಳಿಗೆ ಕೊಡಿ. ಇಲ್ಲ, ಫಸ್ಟ್ ನಿಂದೆ ಆಗ್ಲಿ. ಕ್ಯಾಮ್ರಾ ಇಟ್ಕೊಂಡಿನಲ್ಲ, ನೀನ್ ಬಾ ನಿಂದೆ ಫಸ್ಟ್ ನೋಡ್ಕೋಬಾ. ಅಮ್ಮ ಒಂದು, ಅಕ್ಕಂದ ಅದು ಒಂದು. ಓಕೆ, ಒಂದು 2. ಎತ್ತಿ ಅಮ್ಮ, ಫೀಲ್ ಜಾಸ್ತಿ ಮಾಡೋದ್ ಅಲೌಡ್ ಇಲ್ಲ. ಆಯ್ತು, ನೀವ್ 3 ಕೊಟ್ರಿ. ಕೊಡಿ, ಪರವಾಗಿಲ್ಲ. ಆಯ್ತು ಗೈಸ್. ಓಕೆ, ಒಂದ್ ನಿಮಿಷ. ಇವಾಗ ನನಗ್ 3 ಕೊಡ್ರಮ್ಮ. ಇದು 2 ಕೊಟ್ರ ಆಗ್ಲೇ. 2 ಕೊಟ್ಟ, ಇನ್ನ ಮುಂದಕ್ಕಿದೆ. ಇಲ್ಲ, ಅಷ್ಟೇ. ಅಲ್ಲೇ ಇದು ಒಂದಾ? ಅದು ಒಂದು ಬಂತ. ಡನ್. ಇಲ್ಲಿ ವಾಪಸ್ ಕೊಟ್ರು ನಮ್ಮ ಮಮ್ಮಿ ನಮಗೆ. ಸಾತಿ ಹಾತ್ ಬಡಾನ ನಿಧಾನಕ್ಕೆ ಕರ್ಕೊಂಡ್ ಹೋಗ್ತಿದ್ದೀನಿ. ಇಲ್ಲಿ ಕರ್ಕೊಂಡ್ ಹೋಗಿ ಅಷ್ಟೇ. ಈಗ ನಾವು ಡೋರ್ ಹಾಕಂತೀವಿ. ಓಕೆ, ಬಾಯ್, ಥ್ಯಾಂಕ್ ಯು, ಬಾಯ್. ನನ್ನನ್ನು ಪರವಾಗಿಲ್ಲ, 2 ಸ್ಕರ್ಟ್ ಒಂದ್ ಸ್ಕರ್ಟ್ ಇಲ್ಲ ಅಕ್ಕ, ನಾನು ಮಾಡ್ತೀನಿ. ನಾವು ರೆಡಿ ಆಗ್ಬಿಟ್ಟು ತೋರಿಸ್ತೀವಿ. ಸ್ಟೇ ಟ್ಯೂನ್. ಅಕ್ಕ ಇಲ್ಲಿ ನೋಡಿ, ಆಕ್ಚುಲಿ ಕರೆಕ್ಟ್ ಆಗಿ ಸ್ಕರ್ಟ್ ಅಲ್ಲ, ಟಾಪೇ ಪಿಕ್ ಮಾಡಿರೋದು. ಸೊ ಅವಳ ಔಟ್ಫಿಟ್ ಆಕ್ಚುಲಿ ಚೆನ್ನಾಗಿ ಕಾಣ್ತಾ ಇದೆ. ಈಗ ಅವಳು ದುಪಟ್ಟ ಏನಾದ್ರು ಮಾಡಕ್ ನೋಡ್ತಿದ್ದಾಳೆ. ಒಂದ್ ನಿಮಿಷ, ನನ್ನ ಔಟ್ಫಿಟ್. ಓಕೆ, ನಾನು ಇದನ್ನ ಏನ್ ಮಾಡ್ಲಿ ಅಂತ ಫಿಗರ್ ಔಟ್ ಮಾಡ್ತಿದ್ದೀನಿ. ಯಾಕಂದ್ರೆ ಇದು ಸಿಕ್ಕಾಪಟ್ಟೆ ಟೈಟ್ ಆಗ್ತಾ ಇದೆ ಈ ಕಡೆ. ಯಾಕಂದ್ರೆ ನಾನು ಒಂದು ಡ್ರೆಸ್ ಮೇಲೆ ಇನ್ನೊಂದು ಟಾಪ್ ಹಾಕೊಂಡಿದ್ದೀನಿ. ಇದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಫಿಗರ್ ಔಟ್ ಮಾಡ್ತಿದ್ದೀನಿ. ಮತ್ತೆ ನಿಮಗೆ ಫೈನಲ್ ಲುಕ್ ತೋರಿಸ್ತೀವಿ. ರೆಡಿ. ಐ ಓಪನ್ ಮಾಡ್ರಿ.
ನಮ್ಮ ಔಟ್ಫಿಟ್ ನೋಡ್ರಿ. ಇನ್ನ ನೋಡೇ ಇಲ್ಲ ನೀವು. ನಾನು ಏನ್ ಕೊಟ್ಟಿದ್ದು ನನಗೆ ಏನಪ್ಪ ಗೊತ್ತು, ಏನೋ ಆಗಿದೆ ಅತ್ರಂಗಿ ಸುತ್ರಂಗಿ. ತೂಯಿ ತೂ ತೂಯಿ ತೂಯಿ ತೂ ಸತರಂಗೀರೆ. ಈ ತರ ಏನೇನೋ ಹೆಂಗ್ ಕಾಣಿಸ್ತಾ ಇದ್ದೀರಿ? ಇದು ಓಕೆ. ಎನಿವೇ ನಾನು ತುಂಬಾ ಚೆನ್ನಾಗಿ ಚಾಯ್ಸ್ ಮಾಡಿದೀನಿ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ವೆರಿ ಗುಡ್. ಇವಾಗ ಇಂಪಾರ್ಟೆಂಟ್ ಪಾರ್ಟ್, ನಾವಿಬ್ರು ರನ್ ಅವೇ ಮಾಡ್ಕೊಂಡ್ ಬರ್ತೀವಿ ಸೈಡಿಗೆ ಮ್ಯೂಸಿಕ್ ಹಾಕೊಂಡು. ನಾವು ವಾಕ್ ಮಾಡ್ತೀವಿ. ಯಾರ್ ಚೆನ್ನಾಗಿ ವಾಕ್ ಮಾಡಿದ್ರು ನಮ್ದು ಯಾರು ಔಟ್ಫಿಟ್ ಫುಲ್ ರಾಹುಲ್ ಮಿಶ್ರಾ ಗೌರವ್ ಲೆವೆಲ್ ಇಂದ ನಾವು ಮನೀಶ್ ಮಾತ್ರ ಲೆವೆಲ್ ವಾಕ್ ಯಾರು ಮಾಡಿವ ಅಂತ ಹೇಳ್ಬೇಕು. ಓಕೆನಾ? ಓಕೆ ಬನ್ನಿ. ಇನ್ನೊಂದು ಲೈಟ್ ಹಾಕ್ತೀರಾ? ಹಾ, ನೀವೇ ಶೂಟ್ ಮಾಡ್ಬೇಕು ಇವಾಗ. ನಾನೇ ಶೂಟ್ ಮಾಡ್ತೀನಿ. ಇನ್ನೊಂದು ಲೈಟ್. ಓಕೆ ಸ್ಟಾರ್ಟಾ ಗೈಸ್? ನಾವು ವಾಕ್ ಮಾಡಿ ತೋರಿಸ್ತೀವಿ. ರ್ಯಾಂಪ್ ವಾಕ್. ಎಸ್ ಎಸ್. ಎಸ್ ನಂದು ಇದ್ಯಾ ತರ ಯಾರು ಈ ತರ ಹಾಕೊಳ್ಳೋದು? ಸಾಡಿ ಲೀಕ್ ಆಗ್ತಾ ಇದೆ ನೋಡು. ಈ ಸೈಡಿಂದ ಸಾಡಿ ಲೀಕ್ ಆಗ್ತಾ ಇದೆ ನೋಡು. इसे मैं देना चाहूंगी -1000. ओवर एक्टिंग के 50 रुपए कट. हाँ, ಆ ಕಡೆ ನೋಡಿ, ಈ ಕಡೆ ನೋಡ್ತೀನಿ. ಹಾ, ಓಕೆ ಸ್ಟಾರ್ಟ್. ರೌಂಡ್ 1 ಆಯ್ತಾ? ರೌಂಡ್ 1 ರಿಸಲ್ಟ್ ಹೇಳಿ ಫಸ್ಟ್, ಹೇಗಿತ್ತು ಅಂತ. ಡ್ರೆಸ್ಸಿಂಗ್ ನಾನು ಕೊಟ್ಟಿರೋ ಆ ಕಾಂಬಿನೇಷನ್ ಮಾಡಿ ಹಾಕೊಂಡಿರೋದು ನೋಡಕ್ ಆಗ್ತಲ್ಲ ನನ್ನ ಕೈಯಿಂದ. ಓಕೆ, ಆಕ್ಚುಲಿ ಫ್ಯಾಷನ್ ಅಂದ್ರೆ ಇದೆ, ಎಕ್ಸ್ಪೆರಿಮೆಂಟ್. ನಾವ್ ಏನ್ ಹಾಕಂತೀವಿ, ಏನ್ ಬಿಡ್ತೀವಲ್ಲ, ಅದನ್ನ ಯಾವ ರೀತಿ ಶೋ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾ, ಅವ್ರ ಆ ಸ್ಕರ್ಟ್, ಆ ಟಾಪ್, ಹಾಫ್ ಸ್ಯಾರಿ, ಇವ್ರು ಅದು ಒಂದಕ್ಕೊಂದು ಕಾಂಬಿನೇಷನ್ನೇ ಇಲ್ಲ. ಆದ್ರೂ ಓಕೆ, ಮೇಲ್ಗಡೆ ಜಾಕೆಟ್ ಅದು ಇಡಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ನಾಟ್ ಅಲ್ಲೇ ಸ್ಟೈಲ್ ಮಾಡ್ಕೊಂಡು ಬಂದಿದ್ದಾರೆ. ಓವರ್ ಆಲ್ ತುಂಬಾ ಚೆನ್ನಾಗಿದೆ. ವಾಕ್ ಬಂದ್ಬಿಟ್ಟು ಐ ಕಾಂಟ್ ಎಕ್ಸ್ಪ್ಲೇನ್. ನಿಮ್ ಬ್ಲಾಗರ್ ವಾಕ್ ಬಿಡು, ಅವ್ರ ಸ್ಟೈಲ್ ಅಲ್ಲಿ ಇದ್ರೆ ಅವ್ರ ಅಕ್ಕ ಅವ್ರದೇ ಒಂದು ಸ್ಟೈಲ್. ಸೊ ಡ್ರಾ, ಯಾ, ಇದು ಡ್ರಾ ಡ್ರಾ ಆಯ್ತು. ಸೊ ಇದು ಅನ್ಫೇರ್ ಅಲ್ವಾ? ಇನ್ನೊಂದ್ ರೌಂಡ್ ಆಗ್ಬೇಕು, ಯಾಕಂದ್ರೆ ಒಂದ್ ವಿನ್ನರ್ ಬೇಕು ನಮಗೆ. ಸೊ ರೌಂಡ್ 2 ಗೋಸ್ಕರ ರೆಡಿನಾ? ರೆಡಿ ಗೈಸ್, ನಾವು ಸೆಕೆಂಡ್ ರೌಂಡಿಗೋಸ್ಕರ ರೆಡಿ ಆಗಿದ್ದೀವಿ. ಇದು ನಮ್ದು ಬಾಟಮೇ ಇಲ್ಲ, ಕುರ್ತಾ, ಟಾಪ್, ಇದು ಒಂದು ಡ್ರೆಸ್, ದುಪಟ್ಟ, ಶರ್ಟ್, ಬ್ಲೌಸು, ದುಪಟ್ಟ, ಪ್ಯಾಂಟ್ ಇಟ್ಟಿಲ್ಲ. ಏನೇ ಎತ್ತಿದ್ರು ಅದ್ರಲ್ಲೇ ಸ್ಟೈಲಿಂಗ್ ಮಾಡಿ ತೋರಿಸ್ಬೇಕು. ಲಾಸ್ಟ್ ಟೈಮ್ ವಾಸ್ ಸ್ಟಿಲ್ ಬೆಟರ್, ಯಾಕೆಂದ್ರೆ ಅಟ್ ಲೀಸ್ಟ್ ನನ್ನ ಹತ್ರ ಪ್ರಾಪರ್ ಟಾಪ್, ಬಾಟಮ್, ಆಮೇಲೆ ಒಂದು ದುಪಟ್ಟ ಇತ್ತು ಸ್ಟೈಲ್ ಮಾಡಕ್ಕೆ. ಐ ವಾಸ್ ಲಕ್ಕಿ ಇನಫ್. ನೀವು ವ್ಲಾಗರ್ ನೋಡಿದ್ರಲ್ಲ, ಅವಳಿಗೆ ಏನೇನೋ ಸ್ಟೈಲ್ ಮಾಡಿದ್ರು, ಬಟ್ ಅಂದ್ರೂ ಅದು ಡೀಸೆಂಟ್ ಕಾಣಿಸ್ತಿತ್ತು. ಅಲ್ಲ, ಈ ಸರಿ ಅಂತೂ ಡೀಸೆಂಟ್ ಕಾಣಕ್ ಚಾನ್ಸೇ ಇಲ್ಲ. ಕರೆಕ್ಟ್, ಯಾಕೆಂದ್ರೆ ಅವಳು ಬಾಟಮ್ ಏನು ಇಟ್ಟೇ ಇಲ್ಲ, ಕೆಳಗೆ ಹಾಕ್ಲಿಕ್ಕೆ ಏನು ಇಲ್ಲ. ಕೆಳಗೆ ಹಾಕೊಳಕ್ ಹೌದು, ನಿಜವಾಗ್ಲೂ ಏನು ಇಲ್ಲ. ಅದು ಹೆಂಗ್ ಸ್ಟೈಲ್ ಮಾಡ್ತೀವಿ ನಮಗ್ ಗೊತ್ತಿಲ್ಲ. ಕಾದು ನೋಡ್ತಾ ಇರಿ, ನಮ್ಮ ಮಮ್ಮಿನ ಕರ್ಕೊಂಡ್ ಬರೋಣ. 1 ನಿಮಿಷ. ಅಲ್ಲಿ ಕಣ್ ಕಟ್ಕೊಂತಿದಾರೆ ಮಮ್ಮಿ. ನಮ್ಮ ಮತ್ತೆ ನಿಮ್ಮದು ಶ್ರವಣಿ ಆಗಿ ನಾನು ಅವ್ರನ್ನ ಕರ್ಕೊಂಡ್ ಹೋಗ್ತಾ ಇದ್ದೀನಿ. ಶ್ರವಣಿ ಕುಮಾರಿ ಆಗಿ ಕರ್ಕೊಂಡ್ ಹೋಗ್ತಾ ಇದ್ದೀನಿ. ಆಯೇ ಮೇರಿ ಅಂದಿ ಮಮ್ಮಿ. ಹಾ, ಬರ್ರಿ ಆರಾಮ. ತೇರಾ ಸಮಂದರ್ ದಿಲ್ ಡೂಬಾ ಜಿಸ್ಮೇ. ಸರಿ, ಒಂದ್ 2 ಲೈನ್ ಅಷ್ಟೇ. ಅಯ್ಯೇ ಮಮ್ಮಿ ಬನ್ನಿ. ಈ ಸರಿ ಫಸ್ಟ್ ದಿಪಿಶಾಗೆ ಎತ್ಕೊಡಿ. ಫಸ್ಟ್ ಒಂದ್ ನಿಮಿಷ, ಆ ಬೆಡ್ ಹತ್ರ ಬಂದೆ ನೋಡಿ. ಸ್ವಲ್ಪ ಮುಂದೆ ಬನ್ನಿ, ಇದಾವೆ ಯಾವ್ದಾದ್ರು 3 ಎತ್ಕೊಡಿ. ಹಾ, ನೋಡಿ ಏನೇನಿದಾವೆ ಅಂತ. ಜಾಸ್ತಿ ಟೆಕ್ಸ್ಚರ್ ಫೀಲ್ ಮಾಡಕ್ ಹೋಗಂಗಿಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಿದಾವ ಅಂತ.
ಓಕೆ ಒಂದ್ ಎತ್ತದಂಗ ಐತೆ Okay, ಒಂದ್ done. ಎತ್ತಿದ್ರು ಒಂದ್ ಎತ್ರಿ ಓಕೆ ಡನ್ 2 ಹಾ 2 ಆಯ್ತು. ನೆಕ್ಸ್ಟ್ ಓಕೆ ಓಕೆ ಮೂರು ಒಂದ್ ನಿಮಿಷ ಇಲ್ಲಿ ನಾನ್ ಬರ್ತೀನಿ ಒಂದ್ ನಿಮಿಷ. ಹೌದು ದಿಪಿಶಾದ್ ಆಯ್ತು ನಂದಾಯ್ತು. ಇವಾಗ ನಂದು ಹಾ ಎತ್ರಿ ನನಗೆ ಏನ್ ಕೊಡ್ತೆ ಓಕೆ 1 ಅಮ್ಮ 2 3 ಆಚೆ ಬಿಟ್ಟು ಅಮ್ಮ ನೀವ್ ಏನ್ ಮಾಡ್ದೆ ಒಂದ್ ಗೊಂಡಗೋಲ್ ಮಾಡಿ ಬರ್ರಿ ಆಮೇಲೆ ನಮ್ಮ ಮಮ್ಮಿನ್ ಬಿಟ್ಟು ಬರ್ತಾರೆ ನೋಡಿ ಬಟಾಣಿ ಇಲ್ಲ ಅವ್ರ ಬಾಟಮ್ ಮೂರು ಟಾಪ್ಸ್ ನಂದು ಓಕೆ ಬಿಡು ನಾನು ಏನೋ ಒಂದ್ ಮಾಡ್ಕೋತೀನಿ ಅಟ್ಲೀಸ್ಟ್ ಇದು ಕಾಲಿನ ಕೆಳಗವರ್ಗ ಐತೆ ಇಲ್ಲ ರೌಂಡ್ 1 ಅಲ್ಲಿ ಲಕ್ಕಿ ಅಂತ ಹೇಳಿದಕ್ಕೆ ನಮ್ಮ ಮಮ್ಮಿ ಫುಲ್ ಅನ್ಲಕ್ಕಿ ಮಾಡ್ಬಿಟ್ಟು ಇವಾಗ ಏನ್ ಹಾಕತ್ತೀವಿ ನೋಡಿ ಸ್ವಲ್ಪ ರಾಯಲ್ ಪ್ರಿನ್ಸೆಸ್ ವೀಕ್ ಆಗ್ಬಿಟ್ಟಿದೆ. ರಾಯಲ್ ಪ್ರಿನ್ಸೆಸ್ ತರ ರೆಡಿ ಆಗಿದ್ದೀನಲ್ಲ ಸೊ ಸ್ವಲ್ಪ ಎಕ್ಸಸೈಸ್ ಮಾಡೋಣ. ರಾಯಲ್ ಪ್ರಿನ್ಸೆಸ್ ಅಂತೆ ನಂದು ಬಂದ್ಬಿಟ್ಟು ಸರ್ಪ್ರೈಸ್ ನಾನ್ ಸ್ವಲ್ಪ ಸರ್ಪ್ರೈಸ್ ಹೇಳ್ತಿದ್ದೀನಿ ಯಾಕೆಂದ್ರೆ ನೀವು ನೋಡಿದ್ರ ನನ್ನ ಔಟ್ಫಿಟ್ ಸೆಲೆಕ್ಷನ್ ಎಷ್ಟು ಗಂಧ ಇತ್ತು ಅಂತ ಡೈರೆಕ್ಟ್ ಫುಲ್ ಔಟ್ಫಿಟ್ ನೋಡಿ ನಾನು ಅದ್ರಲ್ಲಿ ಮೇಕಿಂಗ್ ಏನು ತೋರ್ಸಲ್ಲ ಓಕೆನಾ ವೇಟ್ ಮೆಸೇಜ್ ತರ ರೆಡಿ ಆಗಿನಿ ಅಂತ ಅಲ್ಲಿ ನೋಡಿ ಅಲ್ಲಿ ಯಾರು ಹಾಕೊಂತಿದ್ದಾಳೆ ಏನ್ ಮಾಡ್ತಿದ್ದಾಳೋ ನೋಡೋಣ ರಿಯಾಕ್ಷನ್ ನೋಡ್ಬೇಕು ಮಮ್ಮಿದು ಅಂತ ಯಪ್ಪ ಈಗ ನೀವು ನೋಡಿದ್ರೆ ರಿಯಾಕ್ಷನ್ ನಿಮ್ದು ಏನ್ ಆಗ್ತದೋ ಓಪನ್ ಮಾಡಿ ರಿಯಾಕ್ಷನ್ ನೋಡಿ ಗೈಸ್ ನೀವೇ ಕೊಟ್ಟಿರೋದು ರಾಯಲ್ ಪ್ರಿನ್ಸೆಸ್ ಗೈಸ್ ಇಂಡಿಯನ್ ರಾಯಲ್ ಪ್ರಿನ್ಸೆಸ್ ಇಟ್ಸ್ ಕಾಟಾ ಸಿಂಗಲ್ ಪೀಸ್ ಅಲ್ಲ ಇದ್ರ ಮೇಲೆ ಎಲ್ಲಿ ಊರಬೇಕು ಅದ್ ನಿಮ್ಮ ಅಕ್ಕ ಒಂದ್ ಬ್ಲೌಸ್ ಒಂದ್ ಶರ್ಟ್ ಬಂದಿದ ಅಲ್ಲ ಅದೀವಿ ಅಲ್ಲ ನಮ್ಮ ಮಮ್ಮಿ ಟಾಪು ಬ್ಲೌಸ್ ಅಯ್ಯೋ ಇದು ಹೊರಗ್ ಬಂದ್ಬಿಡ್ತ ಆಮೇಲೆ ಶರ್ಟ್ ಕೊಟ್ರೆ ಏನ್ ಮಾಡ್ಬೇಕು ಏನು ಅಲ್ಲ ಕೆಳಗೆ ಕೊಟ್ಟೆ ಏನ್ ಮಾಡ್ಬೇಕು ಅದಕ್ಕೆ ಶರ್ಟ್ ಅನ್ನೇ ಏನೋ ಒಂದು ಇದ್ರ ಟೈಟ್ಸ್ ತರ ಹಾಕೊಂತೀನಿ ಸ್ವಿಮ್ ವೇರ್ ಅಲ್ಲಿ ಹಾಕೋತಾರಲ್ಲ ಆಮೇಲೆ ವ್ರಾಪ್ ಸ್ಕರ್ಟ್ ಹಾಕೋತಾರಲ್ಲ ಸ್ವಿಮ್ ವೇರ್ ಅಲ್ಲಿ ಹಂಗೆ ಈ ಶರ್ಟ್ ಹಾಕೊಂತೀನಿ ಆಮೇಲೆ ಈ ಟಾಪ್ ಏನ್ ಮಾಡ್ಬೇಕು ಮಸ್ತ್ ಕಾಂಬಿನೇಷನ್ ನಿಂದು ಫಿರ್ಬಿ ಓಕೆ ಅವ್ರನ್ನಂತೂ ಯಾಕೆ ನೋಡಕ್ ಆಗ್ತಿಲ್ಲ ಅಂತ ತೋರಿಸ್ತೀನಿ ನೋಡಿ ಫುಲ್ ಇದ್ರಲ್ಲಿ ಇಲ್ವಾ ಅಲ್ಲ ಇದೇನು ಇದು ಕನಕವತಿ ಕನಕವತಿ ಕಾಂತಾರ ಕನಕವತಿ ಆಗಿರೋದು ಅಡ್ವಾನ್ಸ್ ಸರಿ ನೋಡಿ ಅಲ್ಲಿ ನೋಡ್ರಿ ಡ್ರೆಸ್ ಕೊಡ್ತೀರಾ ಅಲ್ಲಿ ನೋಡಿ ಅಲ್ಲ ಅಲ್ಲ ಅದು ಬಿಂದಿ ನೋಡ್ರಿ ಅರ್ಧ ಎದ್ದೈತೆ ಡ್ರೆಸ್ ಕೊಡ್ತೀರಾ ಆ ಡ್ರೆಸ್ ಹಾಕಂದ್ರೆ ಅದ್ಮೇಲೆ ಕುರ್ತಾಕ ಡ್ರೆಸ್ ಕಾಣೋದಿಲ್ಲ ಮತ್ತೆ ಅದಕ್ಕೆ ಅದ್ರ ಮೇಲೆ ಹಾಕಂದೆ ಇದನ್ನ ಹಂಗೆ ಬಿಟ್ಟು ಹಾಫ್ ಸಾರಿ ಮಾಡ್ಕೊಂಡ್ರು ಸ್ಕರ್ಟ್ ಕಾಣಲ್ಲ ಅದಕ್ಕೆ ನಾನು ಇದನ್ನ ಬ್ಲೌಸ್ ಮಾಡ್ಕೊಂಡೆ ಯಾರು ಡೀಸೆಂಟ್ ಮನೆಯಲ್ಲಿ ಡೀಸೆಂಟ್ ಮನೆಯಲ್ಲಿ ಕನಕವತಿ ಆಗ್ಬೇಕು ಅಂದ್ರೆ ಆತರ ಬ್ಲೌಸ್ ಹಾಕೊಳ್ಬೇಕಂದ್ರೆ ಔಟ್ಫಿಟ್ ಸಜೆಷನ್ ಇದರಲ್ಲಿ ಬೇಡ ಗಾಯ್ಸ್ ಈ ತರ ಒಂದು ಔಟ್ಫಿಟ್ ನಾನ್ ಸಜೆಸ್ಟ್ ಮಾಡ್ತಾ ಇಲ್ಲ ಓಕೆ ಓಕೆ ಇವಾಗ ನಮ್ ರ್ಯಾಂಪ್ ಇಂದು ರೌಂಡ್ 2 ನೋಡೋಣ ನಿಮ್ಮಿಬ್ಬರದು ರೌಂಡ್ 2 ಯಾ ರೌಂಡ್ 2 ವಾಕ್ ನೋಡೋಣ ಔಟ್ಫಿಟ್ ನೋಡಿ ಗಾಯ್ಸ್ 2 ಬ್ಲೌಸ್ 1 ಶರ್ಟ್
ಅವರು ನಾನು ಕೊಟ್ಟಿದ್ದನ್ನ ಚಾಲೆಂಜ್ ಆಗಿ ತಗೊಂಡ್ಬಿಟ್ಟು ಈ ತರ ಔಟ್ಫಿಟ್ ಮಾಡ್ಬಿಟ್ಟು ಒಳ್ಳೆ ಸೆಕ್ಸಿ ಲೇಡಿ ಇನ್ ದ ವರ್ಲ್ಡ್ ಕಾಣ್ತಾ ಇದಾರೆ ನೋಡಿ. ಐ ಲೈಕ್ ಇಟ್. ಇವ್ರು ನೋಡಿ ಗೈಸ್, ಸೋ ಕ್ಯೂಟ್. ಎಸ್, ಅದರಲ್ಲಿ ಸ್ವ್ಯಾಗ್ ನೋಡಿ ಗೈಸ್. ಡ್ರೆಸ್ ಎಷ್ಟು ಹತ್ರಂಗಿದ್ರೇನು ನಮ್ದು ಸ್ವ್ಯಾಗ್ ಇಂಪಾರ್ಟೆಂಟ್ ಅಂತಾರಲ್ಲ. ಸೊ ನಾವು ಏನ್ ಕೊಟ್ರು ಮಾಡಿ ತೋರಿಸ್ತೀವಿ ಅನ್ನೋ ಒಂದು ಅವ್ರ ಹತ್ರ ಹುಮ್ಮಸ್ಸಿದೆ. ಅದಕ್ಕೆ ನಾವು ಕ್ಲಾಪ್. ಈಗ ಜೊತೆಗೆ ಓಹೋ, ನೈಸ್ ನೈಸ್ ನೈಸ್. ಗೋ ಬ್ಯಾಕ್ ಗೈಸ್. Superb. Superb, superb. Thank you. Thank you. It's okay, it's okay. ತುಂಬಾ ಇಮೋಷನಲ್ ಆಗ್ತಾ ಇದಾರೆ ನಿಮ್ಮ ಲಾಗರ್. ಅವ್ರ ಅಕ್ಕ ಅದಕ್ಕೆ ಸಂಭಾಲಿಸ್ತಾ ಇದಾರೆ. ಡೋಂಟ್ ಗೆಟ್ ಇಮೋಷನಲ್ ಬೇಬಿ. ಓಕೆ ಅಮ್ಮ, ವಿನ್ನರ್ ಹೇಳಿ. ಔಟ್ಫಿಟ್ ಕಾಂಬಿನೇಷನ್ ಮಾಡ್ಕೊಂಡಿರೋದ್ರಾಗೆ ಅವರು ಲಾಗರ್ ಅವ್ರ ಸಿಸ್ಟರ್ ವಿನ್ನರು. ಓಕೆ, ವಾಕಿಂಗ್ ಅಲ್ಲಿ ಸ್ವ್ಯಾಗ್. ಸೊ ಹಂಗಾಗಿ ಇಲ್ಲಿ ಟೈ ಗೈಸ್. ಅದ್ರಲ್ಲಿ ಅವ್ರು ಒಂದಾದ್ರೆ ಇದ್ರಲ್ಲಿ ಇವ್ರು ಇಬ್ರು. ನಮಸ್ತೆ ಇಂಡಿಯಾ. ನಮಸ್ತೆ ಕರ್ನಾಟಕ. ನಮಸ್ತೆ ದಾವಣಗೆರೆ ಜನತೆ. ಹೇಗಿದ್ದೀರಾ ಜನತೆ? ಸಿಟ್ ಗೈಸ್, ಈಗ ಫುಲ್ ಬೇರ್ ಆಗೋಯ್ತು. ಈಗೆಲ್ಲ ಹರಡಿರೋದೆಲ್ಲ ಎತ್ತಿಡಬಲ್ಲೆ. ಇದನ್ನ ಎತ್ಬಿಟ್ಟು ಇವತ್ತಿಗೋಸ್ಕರ ಇಷ್ಟ. ಐ ಹೋಪ್ ದಟ್ ನಿಮಗೆ ಈ ಫನಿ ಚಾಲೆಂಜ್ ಇಷ್ಟ ಆಯ್ತು. ಈ ತರ ಒಂದಷ್ಟು ಫನಿ ಕಾಂಟೆಂಟ್ ಅಂಡ್ ಚಾಲೆಂಜಸ್ ಅಂಡ್ ಫ್ಯಾಮಿಲಿ ಕಾಂಟೆಂಟ್ ಆಲ್ ಇನ್ ಕನ್ನಡ ವ್ಲಾಗಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದನ್ನೇ ಹೇಳ್ತಾ ನಿಮ್ಮೆಲ್ಲರ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಬೈ, ಟೇಕ್ ಕೇರ್, ನಮಸ್ಕಾರ.